ದೆಹಲಿಯ ಎಐಸಿಸಿ ಅಧ್ಯಕ್ಷರ ಕಚೇರಿಯಿಂದಾಗಲಿ ಅಥವಾ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಿಂದಾಗಲಿ ಅಥವಾ ಯಾವುದಾದ್ರೂ ಒಂದು ಬ್ಲಾಕ್ ಕಾಂಗ್ರೆಸ್ಸಿನ ಯಾವುದಾದ್ರೂ ಒಂದು ಸ್ಥಳೀಯ ಕಚೇರಿಯಿಂದಾಗಲಿ ಯಾರಾದರೂ ಒಬ್ಬರು ಅಧಿಕೃತವಾಗಿ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಸಂಕ್ರಾಂತಿಯ ಒಳಗೆ ಎನ್ನುವಂತಹ ಯಾವ ದಾಖಲೆಗಳನ್ನು, ಯಾವ ಮೌಖಿಕ ಅಥವಾ ಲಿಖಿತ ದಾಖಲೆಗಳು ಕೂಡ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಚರ್ಚೆ ಯಾಕೆ ಬಂತು? ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು 1 ತಿಂಗಳು 2 ತಿಂಗಳು ಮೌನವಾಗಿ ಕೂತಿರೋ ಜಾಗದಿಂದಲೇ ಮತ್ತೊಬ್ಬರಿಗೆ ಹೇಳಿಕೊಟ್ಟು ಹೇಳಿಸ್ತಿದ್ದಾರಾ? ಅಲ್ಲೆಗೆಳೆಯೋದಕ್ಕೂ ಸಾಧ್ಯವಿಲ್ಲ, ಸ್ವೀಕರಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಧಿಕಾರದ ಆಸೆ ಯಾರಿಗಿರಲ್ಲ? ಅಧಿಕಾರದ ಆಸೆ ಯಾರಿಗೆ ತಾನೇ ಇರೋದಿಲ್ಲ? ಕಾರ್ಪೊರೇಟರ್ ಆದವನಿಗೆ ಶಾಸಕನಾಗಬೇಕು ಅನ್ನೋ ಆಸೆ, ಅದಕ್ಕೂ ಮುಂಚಿತವಾಗಿ ಒಂದ್ಸತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಬೇಕು ಅನ್ನೋ ಆಸೆ, ಶಾಸಕನಾದವನಿಗೆ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆದವನಿಗೆ ದೊಡ್ಡ ಪಟ್ಟಕ್ಕೆ ಏರಬೇಕು. ಇದು ರಾಜಕೀಯ ಸ್ವಾಭಾವಿಕವಾದಂತಹ ಮೂಲಭೂತ ಆಸೆಗಳು. ಈಗ ಸಂಕ್ರಾಂತಿ ಇನ್ನೇನು ಜನವರಿ 14-15 ಸಂಕ್ರಾಂತಿಯ ಸಡಗರದಲ್ಲಿ ಇಡೀ ಕರ್ನಾಟಕ ಮಗ್ನ ಆಗುತ್ತೆ. ಆ ಹೊತ್ತಿಗೆ ಇಲ್ಲೊಂದು ಕ್ರಾಂತಿ ನಡೆಯುತ್ತೆ. ಇದು ಕೆ ಎನ್ ರಾಜಣ್ಣ ಹೇಳಿದಂತಹ ಕ್ರಾಂತಿ ಅಲ್ಲ. ಕಾರಣ ಅವರು ಹೇಳಿದ ಕ್ರಾಂತಿ ಅತ್ಯಂತ ದುರ್ಬಲ ಕ್ರಾಂತಿ ಆಗಿತ್ತು. ಯಾವ ಮಾನದಂಡದಲ್ಲಿ ಹೇಳ್ತೀರಿ ಅಂತ ಕೇಳಿದ್ರೆ, ಹೌದು, ನವೆಂಬರ್ ಕಳೆದು ಡಿಸೆಂಬರ್ ಬಂತು, ಡಿಸೆಂಬರ್ ಕಳೆದು ಜನವರಿ ಬಂತು, ಜನವರಿ ಬಂದರೂ ಕೂಡ ಕ್ರಾಂತಿ ಬಿಡಿ ಕ್ರಾಂತಿಗೆ ಸಂಬಂಧಪಟ್ಟ ಯಾವ ಲಕ್ಷಣಗಳು ಕೂಡ ಗೋಚರ ಆಗಲಿಲ್ಲ. ಯಾವ್ಯಾವ ಲಕ್ಷಣ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಲಿಲ್ಲ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ರೀಶಫಲ್ಗಳಾಗಲಿಲ್ಲ, ಯಾವ ಬದಲಾವಣೆಗಳು ಕೂಡ ಆಗಲಿಲ್ಲ. ಬದಲಾವಣೆ ಆಯಿತು, ಒಂದಷ್ಟು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಆಯಿತು, ಅದೆಲ್ಲೋ ಮಾಲಧಾರಿಗಳ ಮೇಲೆ ಕಲ್ಲು ತೂರಾಟಗಳಾಯಿತು, ಮತ್ತಿನ್ನೊಂದು ಕಡೆ ರೆಡ್ಡಿ ನಾಡಲ್ಲಿ ಬೆಂಕಿ ಬಿತ್ತು. ಈ ಬದಲಾವಣೆಗಳು ಅಥವಾ ಈ ಡೆವಲಪ್ಮೆಂಟ್ಗಳನ್ನು ಬಿಟ್ಟರೆ ಸರ್ಕಾರ ಪತನಗೊಳ್ಳುವ ಅಥವಾ ಸರ್ಕಾರದಲ್ಲಿ ಬಹುದೊಡ್ಡ ಬೆಳವಣಿಗೆಗಳಾಗುವ ಯಾವ ಬದಲಾವಣೆಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಲಿಲ್ಲ ಅನ್ನೋದು ಅತ್ಯಂತ ವಾಸ್ತವ ಮತ್ತು ವಸ್ತುಸ್ಥಿತಿ. ಹಾಗಾದ್ರೆ ಸಿಎಂ ಬದಲಾವಣೆ ಆಗ್ತಾರಾ? ಸಂಕ್ರಾಂತಿ ಹಬ್ಬಕ್ಕೂ ಮುಂಚಿತವಾಗಿ ಖಂಡಿತವಾಗ್ಲೂ ಬದಲಾವಣೆ ಆಗ್ತಾರೆ ಅಂತ ಕಡ್ಡಿ ಮುರಿದ ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. 224 ವಿಧಾನಸಭಾ ಕ್ಷೇತ್ರದಲ್ಲಿ 138 ಶಾಸಕರ ಪೈಕಿ 80ಕ್ಕೂ ಹೆಚ್ಚು ಅಧಿಕೃತ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರೆ. ಬೆರಳೆಣಿಕೆಯ ಅಥವಾ 20ಕ್ಕೂ ಹೆಚ್ಚು ಶಾಸಕರ ಬೆಂಬಲಗಳನ್ನು ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಂಡ್ರೆ ಇನ್ನು ಅಳಿದುಳಿದ ಒಂದು 8-9 ಶಾಸಕರು ತಟಸ್ಥರಾಗಿದ್ದಾರೆ, ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಅವರನ್ನು ಅವಕಾಶವಾದಿಗಳು ಅಂತ ಕರಿಬೇಕು. ಸಿದ್ದರಾಮಯ್ಯರ ಪರವೂ ನಿಂತುಕೊಳ್ಳದೆ, ಡಿ ಕೆ ಶಿವಕುಮಾರ್ ಅವರ ಪರವೂ ನಿಂತುಕೊಳ್ಳದೆ, ಜಿ ಪರಮೇಶ್ವರ್ ಪರವೂ ನಿಂತುಕೊಳ್ಳದೆ, ಮಲ್ಲಿಕಾರ್ಜುನ್ ಖರ್ಗೆ ಪರವೂ ನಿಂತುಕೊಳ್ಳದೆ ಒಂದು ತರಹದ ರಕ್ಷಣಾತ್ಮಕವಾಗಿ ಆಟ ಆಡ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ಸಿಎಂ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯನಾ? ಅದು ಮಾಧ್ಯಮ ಅಥವಾ ಮಾಧ್ಯಮದಲ್ಲಿ ಜೀವಂತವಾಗಿ ಇಡೋದಕ್ಕೆ ಒಂದಷ್ಟು ರಾಜಕಾರಣಿಗಳು ಮಾಡ್ತಾ ಇರತಕ್ಕಂತಹ ಪೊಲಿಟಿಕಲ್ ಸ್ಟ್ರಾಟಜಿಯ ಹೊರತಾಗಿ ಇನ್ಯಾವ ಅಂಶಗಳು ಕೂಡ ಅದರಲ್ಲಿ ಒಳಗೊಂಡಿಲ್ಲ. ಸಂಕ್ರಾಂತಿಯ ಮುಂಚಿತವಾಗಿ ಕ್ರಾಂತಿ ಆಗುತ್ತಾ ಆಗಲ್ವಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.